ಇವತ್ತು ಗಣೇಶನ ಹಬ್ಬ. ಗಣೇಶನ ಹಬ್ಬ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ದೊಡ್ಡ ನಗರದ ತನಕ ಎಲ್ಲ ಕಡೆ ಸಾರ್ವಜನಿಕವಾಗಿ ಗಣೇಶನ್ನ ಕೂರಿಸಿ, ಮೆರವಣಿಗೆ ಮಾಡಿ, ಉತ್ಸವ ಮಾಡಿ, ಕೊನೆಯದಾಗಿ ವಿಸರ್ಜನೆ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಾ, ಮೊದಲನೇ ಬಾರಿಗೆ ಯಾವಾಗ ಸಾರ್ವಜನಿಕವಾಗಿ ಗಣೇಶನ ಕೂರಿಸಿದ್ದು ಅಂತ? ಅದು 1893ರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಗಣೇಶನ್ನ ಕೂರಿಸಿ ಎಲ್ಲ ವರ್ಗದ ಜನಗಳನ್ನು ಒಟ್ಟಾರೆಯಾಗಿ ಸೇರಿಸ್ತಾರೆ. ಏನಕ್ಕೆ ಇದನ್ನ ಅವ್ರು ಸ್ಟಾರ್ಟ್ ಮಾಡಿದ್ದು ಅಂದರೆ, ಬ್ರಿಟಿಷ್ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ತುಂಬ ಜನ ಗುಂಪು ಗುಂಪಾಗಿ ಸೇರಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಸ್ವತಂತ್ರ ಚಳುವಳಿ ನಡೀತಾ ಇದ್ದಿದ್ದ ಕಾರಣ, ಸ್ವತಂತ್ರ ಚಳುವಳಿಯಲ್ಲಿ ಎಲ್ಲ ವರ್ಗದ ಜನರು ಪಾಲ್ಗೊಳ್ಳಬೇಕು, ದೇಶ ಪ್ರೇಮ ಜನಗಳಲ್ಲಿ ಮನವರಿಕೆ ಆಗಬೇಕು, ಒಗ್ಗಟ್ಟಿರಬೇಕು ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸಿ, ಇದರ ಮೂಲಕ ತುಂಬ ಜನಗಳನ್ನ, ಎಲ್ಲ ವರ್ಗದ ಜನಗಳನ್ನ ಸೇರಿಸಿ ಸ್ವತಂತ್ರ ಚಳುವಳಿಯಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಾಲಗಂಗಾಧರ್ ತಿಲಕ್ ಅವರು 1893ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಿದ್ದು. ಪುಣೆಯಿಂದ ನೆಕ್ಸ್ಟು ಈ ಮೆರವಣಿಗೆ ಹೋಗಿದ್ದು ಮುಂಬೈಯಿಂದ ಇವಾಗ ಇಡೀ ಭಾರತದಲ್ಲಿ ಎಲ್ಲ ಕಡೆ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸ್ತಾರೆ, ಗಣೇಶನನ್ನ ಮೆರವಣಿಗೆ ಮಾಡ್ತೀವಿ, ಎಲ್ಲ ಜನ ಒಟ್ಟಾಗಿ ಸೇರಿ ಇವತ್ತು ಈ ಹಬ್ಬನ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ. ಧನ್ಯವಾದ.